ಮಹಿಳೆಯ ಕಿಡ್ನಾಪ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೇವಣ್ಣ ಸಲ್ಲಿಸಿದ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ವಿಚಾರಣೆಯನ್ನು ಮಧ್ಯಾಹ್ನ 2:45ಕ್ಕೆ ನಿಗದಿಪಡಿಸಿ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಆದೇಶ ಹೊರಡಿಸಿದೆ. ಪ್ರಜ್ವಲ್ ಲೈಂಗಿಕ ದೌರ್ಜನ್ಯ ಕೇಸ್ಗೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿರುವ 9 ಜನ ಸಂತ್ರಸ್ತರನ್ನ ಪತ್ತೆ ಹಚ್ಚಿರುವ ಎಸ್ಐಟಿ ಹೇಳಿಕೆಯನ್ನು ದಾಖಲಿಸಿಕೊಂಡಿದೆ. 9 ಸಂತ್ರಸ್ತರಲ್ಲಿ 2 ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಲಾಗಿದೆ. ಸದ್ಯ ಪತ್ತೆ ಹಚ್ಚಿರುವಂತಹ ಎಲ್ಲರ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳಲಾಗಿದೆ. ಜೆಡಿಎಸ್ ಪ್ರತಿಭಟನೆ ಹಿನ್ನೆಲೆ ಹಾಸನ ಜಿಲ್ಲೆ ಹೊಳೆನರಸೀಪುರ ತಾಲೂಕಿನ ಕಡಬಿನಕೋಟೆಯಲ್ಲಿ ಕಾರ್ತಿಕ್ ಮನೆಗೂ ಭದ್ರತೆ ಒದಗಿಸಲಾಗಿದೆ. ಏನೋ ಜೆಡಿಎಸ್ ಪ್ರತಿಭಟನೆ ಹಿನ್ನೆಲೆ ಶಿವರಾಮೇಗೌಡ ಮನೆಗಳಿಗೂ ಕೂಡ ಪೊಲೀಸ್ ಭದ್ರತೆ ಒದಗಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ ಡಿಕೆಶಿ ಭಾವಚಿತ್ರ ಮತ್ತು ಪೊರಕೆ ಹಿಡಿದು ಪ್ರತಿಭಟನೆ ನಡೆಸಲಾಯಿತು. ಎಸ್ಐಟಿ ಡಿಕೆ ತಾಳಕ್ಕೆ ಕುಣಿತಿದೆ, ಎಸ್ಐಟಿ ತನಿಖೆ ಬೇಡ, ಸಿಬಿಐ ತನಿಖೆ ನೀಡುವಂತೆ ಒತ್ತಾಯಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ರಾಮನಗರದ ಐಜೂರು ವೃತ್ತದಲ್ಲಿ ಜೆಡಿಎಸ್ ಬಿಜೆಪಿ ಜಂಟಿ ಪ್ರತಿಭಟನೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿವೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ಡಿಕೆ ಭಾವಚಿತ್ರಕ್ಕೆ ಸಿಡಿ ಹಾರ ಹಾಕಿ ಚಪ್ಪಲಿಯಿಂದ ಹೊಡೆದು ಪ್ರತಿಭಟನಾಕಾರರು ಕಿಡಿಕಾರಿದರು. ಅಲ್ಲದೆ ಡಿಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದರು. ಬೆಂಡ್ರಾಯ್ ಬಿಡುಗಡೆ ಹಿಂದೆ ಡಿಕೆಶಿ ಶಿವರಾಮೇಗೌಡ ಕೈವಾಡ ಇದೆ ಅಂತ ಆರೋಪಿಸಿ ಮಂಡ್ಯದ ನಾಗಮಂಗಲದಲ್ಲಿ ಇಂದು ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ನಾಗಮಂಗಲದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಸಿದರು. ಎಸ್ಐಟಿ ಬಗ್ಗೆ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಆದರೆ ಪೆಂಡ್ರೈವ್ ಕಥಾನಾಯಕನು ಇವರೇ, ಡೈರೆಕ್ಟರ್ ಕೂಡ ಇವರೇ, ನಿರ್ಮಾಪಕರು ಕೂಡ ಕುಮಾರಸ್ವಾಮಿ ಅವರೇ ಅಂತ ಡಿಸಿಎಂ ಡಿಕೆ ಆರೋಪಿಸಿದ್ದಾರೆ. ಅಲ್ಲದೆ ಅವರು ಏನೇನು ಮಾಡ್ತಿದ್ದಾರೆ ಎಲ್ಲ ಗೊತ್ತಿದೆ ಅಂತ ಡಿಕೆ ಹೇಳಿದ್ದಾರೆ. ಮಾಜಿ ಸಿಎಂ ಎಚ್ಡಿಕೆ ಕಿಂಗ್ ಆಫ್ ಬ್ಲಾಕ್ ಮೇಲರ್ ಅಂತ ಡಿಸಿಎಂ ಡಿಕೆ ವಾಗ್ದಾಳಿ ನಡೆಸಿದ್ದಾರೆ. ಅಧಿಕಾರಿಗಳನ್ನು ಹೆದರಿಸೋದು, ರಾಜಕೀಯ ನಾಯಕರನ್ನು ಹೆದರಿಸೋದು ಮಾಡ್ತಿದ್ದಾರೆ. ಮಾಡ್ಲಿ ಪಾಪ, ಅವ್ರಿಗೂ ರಾಜಕಾರಣ ಬೇಕಲ್ಲ ಅಂತ ಡಿಸಿಎಂ ಡಿಕೆ ಕಿಡಿಕಾರಿದ್ರು. ಇವರು ನನ್ನ ವಿರುದ್ಧ ಆರೋಪ ಮಾಡುತ್ತಿದ್ದಾರೆ, ಮಾಡ್ಲಿ, ಯಾಕಂದ್ರೆ ನನ್ನ ಹೆಸರು ಹೇಳದೇ ಇದ್ರೆ ಮಾರ್ಕೆಟ್ ಓಡಲ್ಲ ಅಂತ ಡಿಸಿಎಂ ಡಿಕೆ ವ್ಯಂಗ್ಯವಾಡಿದ್ದಾರೆ. ಅಲ್ಲದೆ ಕುಮಾರಸ್ವಾಮಿಗೆ ನನ್ನ ರಾಜೀನಾಮೆ ಬೇಕಂತೆ, ಕೊಡೋಣ ಅಂತ ತಿಳಿದಿದ್ದಾರೆ. ಕಲ್ಲು ಬಂಡೆಯು ಕಾನೂನಿಗೆ ತಲೆಬಾಗಬೇಕು ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಇನ್ನು ಈ ಕಾರ್ತಿಕ್ ಪ್ರಜ್ವಲ್ ಬಳಿ 14 ವರ್ಷ ಏಕೆ ಕೆಲಸ ಮಾಡಿದ್ದ, ಯಾರ್ಯಾರ ಬಳಿ ಎಷ್ಟು ದುಡ್ಡು ತೆಗೆದುಕೊಂಡಿದ್ದ ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾರ್ತಿಕ್ ಗೌಡ ಮತ್ತು ಶ್ರೇಯಸ್ ಪಟೇಲ್ ಫೋಟೋ ವೈರಲ್ ಬಗ್ಗೆ ಮಾತನಾಡಿರುವಂತಹ ಮಾಜಿ ಸಿಎಂ ಎಚ್ಡಿಕೆ ಇವರಿಬ್ಬರಿಗೂ ಎಷ್ಟು ವರ್ಷಗಳ ಸಂಬಂಧ, ಇವರಿಗೆ ಇನ್ನೂ ಯಾಕೆ ಸಮನ್ಸ್ ಕೊಡದೆ ವಿಚಾರಣೆಗೆ ಕರೆದೆ, ಎಸ್ಐಟಿ ಸುಮ್ಮನಿದೆ ಅಂತ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ಬೆಂಡ್ರಾಯ್ ಪ್ರಕರಣದಲ್ಲಿ 3-4 ಆತ್ಮಹತ್ಯೆ ಆಗಿದೆ ಎನ್ನುವ ಮಾಹಿತಿ ಇದೆ ಅಂತ ಮಾಜಿ ಶಾಸಕ ಸುರೇಶ್ ಗೌಡ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಹೆಣ್ಣು ಮಕ್ಕಳ ಮಾನ ಬೀದಿಗೆ ತಂದಿದೆ. ಪ್ರಜ್ವಲ್ ಮಾಡಿದ ಅಪರಾಧಕ್ಕಿಂತ ಘೋರ ಅಪರಾಧ ಈ ಸರ್ಕಾರ ಮಾಡಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. 7 ಬಿಡಿಎ ಕಾಂಪ್ಲೆಕ್ಸ್ಗಳನ್ನು ಮಾಲ್ಗಳನ್ನಾಗಿ ಮಾಡಲು ಬಿಡಿಎ ಮುಂದಾಗಿದೆ. ಆರ್ಟಿ ನಗರ, ಇಂದಿರಾನಗರ, ಸದಾಶಿವನಗರ, ಎಚ್ಎಸ್ಆರ್ ಲೇಔಟ್, ವಿಜಯನಗರ, ಕೋರಮಂಗಲ ಹಾಗೂ ಆಸ್ಕಿನ್ ಟೌನ್ ಕಾಂಪ್ಲೆಕ್ಸ್ಗಳನ್ನು ಮಾಲ್ ಮಾಡಲು ಗುತ್ತಿಗೆ ನೀಡಲಾಗಿದೆ. ತೆಲಂಗಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚುನಾವಣಾ ಪ್ರಚಾರಕ್ಕೆ ಮುಂದಾಗಿದ್ದಾರೆ. ಅದಕ್ಕೂ ಮುನ್ನ ವೇಮುಲವಾಡದ ರಾಜರಾಜೇಶ್ವರ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದರು. ಬಳಿಕ ಗೋಪೂಜೆ ನಡೆಸಿ ರ್ಯಾಲಿ ನಡೆಸಲು ತೆರಳಿದರು. ಇದೇ ಮೇ 13ರಂದು ತೆಲಂಗಾಣದಲ್ಲಿ ಮತದಾನ ನಡೆಯಲಿದೆ. 3ನೇ ಹಂತದ ಮತದಾನ ನಿನ್ನೆ ಪೂರ್ಣಗೊಂಡಿದ್ದು ಕಾಂಗ್ರೆಸ್ ಮತ್ತು ಇಂಡಿಯಾ ಮೈತ್ರಿಕೂಟದ 3ನೇ ಫ್ಯೂಸ್ ಕೂಡ ಹಾರಿ ಹೋಗಿದೆ ಅಂತ ಮೋದಿ ವಾಗ್ದಾಳಿ ನಡೆಸಿದ್ದಾರೆ. ತೆಲಂಗಾಣದ ಕರೀಂನಗರದಲ್ಲಿ ಮಾತನಾಡಿದ ಮೋದಿ, ಇನ್ನೂ 4 ಹಂತದ ಚುನಾವಣೆಗಳು ಬಾಕಿ ಇವೆ, ಜನರ ಆಶೀರ್ವಾದದಿಂದ ಬಿಜೆಪಿ ಮತ್ತು ಎನ್ಡಿಎ ಗೆಲುವು ಸಾಧಿಸುತ್ತೆ ಅಂತ ಹೇಳಿದ್ದಾರೆ. ಜೂನ್ 4ರಂದು ಇಂಡಿಯಾ ಒಕ್ಕೂಟ ಎಕ್ಸ್ಪೈರ್ ಆಗಲಿದೆ ಅಂತ ಮೋದಿ ಹೇಳಿಕೆಗೆ ರಾಜ್ಯಸಭಾ ಸಂಸದ ಕಪಿಲ್ ಸಿಬಲ್ ವಾಗ್ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಿಬಲ್, ಇಂಥ ಹೇಳಿಕೆ ನೀಡುವಂಥ ಅವಶ್ಯಕತೆ ಏನಿದೆ, ಇದು ನಿಮ್ಮ ಎಕ್ಸ್ಪೈರಿ ಡೇಟ್ ಕೂಡ ಇದೆ ಅನ್ನೋದು ತೋರಿಸುತ್ತೆ. ಆದ್ದರಿಂದ ನೀವು ಚಿಂತಿತರಾಗಿ ಇಂತಹ ಹೇಳಿಕೆಗಳನ್ನು ನೀಡ್ತಿದ್ದೀರಿ ಅಂತ ಕಿಡಿಕಾರಿದ್ದಾರೆ. ಏರ್ ಇಂಡಿಯಾದ 86 ವಿಮಾನಗಳ ಹಾರಾಟ ರದ್ದಾಗಿದೆ. ಅನಾರೋಗ್ಯದ ಕಾರಣ ನೀಡಿ ಸಿಬ್ಬಂದಿ ಏಕಕಾಲಕ್ಕೆ ಸಾಮೂಹಿಕ ರಜೆ ಹಾಕಿದ್ದಾರೆ. ಹೀಗಾಗಿ ಅಂತಾರಾಷ್ಟ್ರೀಯ ದೇಶೀಯ ವಿಮಾನಗಳ ಹಾರಾಟ ರದ್ದುಗೊಳಿಸಲಾಗಿದೆ. ವೇತನ ವಿಚಾರದಲ್ಲಿ ಅಸಮಾಧಾನ ಹೊಂದಿದ್ದ ಸಿಬ್ಬಂದಿ ಯಾವುದೇ ನೋಟಿಸ್ ನೀಡದೆ ಕೆಲಸಕ್ಕೆ ಗೈರಾಗಿದ್ದಾರೆ. ಕೋವಿಶೀಲ್ಡ್ ಲಸಿಕೆಯಿಂದ ಅಡ್ಡ ಪರಿಣಾಮದ ವರದಿ ಬೆನ್ನಲ್ಲೇ ಆಸ್ಟ್ರಾಜೆನೆಕಾ ಕಂಪನಿ ಲಸಿಕೆಯನ್ನೇ ಹಿಂಪಡೆದಿದೆ. ವಿಶ್ವದಾದ್ಯಂತ ಕೋವಿಶೀಲ್ಡ್ ಲಸಿಕೆಯನ್ನು ಹಿಂಪಡೆಯಲಾಗಿದ್ದು, ಲಸಿಕೆ ತಯಾರಿಸೋದಿಲ್ಲ, ಸರಬರಾಜು ಮಾಡಲ್ಲ ಅಂತ ತಿಳಿಸಿದೆ. ಅಲ್ಲದೆ ಲಸಿಕೆ ಹಿಂಪಡೆದಿರುವುದು ಕಾಕಿತಳೆಯಷ್ಟೇ, ಅಡ್ಡ ಪರಿಣಾಮದ ಕಾರಣ ಅಲ್ಲ ಅಂತ ಹೇಳಿದ್ದಾರೆ. ಮಳೆಗಾಗಿ ತಮಿಳುನಾಡಿನ ಅರಿಯಲೂರಿನಲ್ಲಿ ಗಣೇಶನಿಗೆ ವಿಶೇಷ ಪೂಜೆ ಸಲ್ಲಿಸಿದ್ರು. ಶ್ರೀ ಪ್ರಸನ್ನ ವಿನಾಯಕರ್ ದೇಗುಲದಲ್ಲಿ ಗಣೇಶನಿಗೆ ಸ್ನಾನ ಮಾಡಿಸಿ ಹರಕೆ ಹೊತ್ತಿದ್ದಾರೆ. ಕೆಜಿಎಫ್ ಚಿತ್ರದ ನಾಯಕಿ ಶ್ರೀನಿಧಿ ಶೆಟ್ಟಿ ತನ್ನ ಕುಟುಂಬದ ದೈವಗಳಿಗೆ ನೇಮೋತ್ಸವವನ್ನು ನೆರವೇರಿಸಿದರು. ಮಂಗಳೂರಿನ ಹೊರವಲಯದ ಕಿನ್ನಿಗೋಳಿಯ ತಾಳಿಪಾಡಿಗುತ್ತಿನಲ್ಲಿ ಹರಕೆ ತೀರಿಸಿದರು. ಇಷ್ಟಾರ್ಥ ಸಿದ್ಧಿಗಾಗಿ ಹರಕೆ ಹೊತ್ತಂತೆ ಕಿನ್ನಿಗೋಳಿ ಸಮೀಪ ತಾಳಿಪಾಡಿ ಗುತ್ತುವಿನಲ್ಲಿ ಜಾರಂದಾಯ ಪರಿವಾರ ದೈವಗಳಿಗೆ ನೇಮೋತ್ಸವ ನಡೆಸಿದರು.